ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನಮ್ಮ ಚಾನಲ್ಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ದೂರ, ಕಾಲ, ವೇಗ, ಡಿಸ್ಟನ್ಸ್, ಟೈಮ್ ಆ್ಯಂಡ್ ಸ್ಪೀಡ್ ಈ ಕಾನ್ಸೆಪ್ಟ್ ಮ್ಯಾಗ ನಿಮಗೆ ಬೇಸಿಕ್ಕಾಗಿ ಏನು ಬೇಕು ಅದನ್ನು ಹೇಳ್ತೇನೆ. ಮತ್ತು ಇದರೊಂದಿಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳನ್ನ ಇಲ್ಲಿ ಬಿಡಿಸೋಣ. ಮೊದಲು ಬೇಸಿಕ್ಕಾಗಿ ತಿಳ್ಕೊಳ್ಳೋಣ. ಸಾಧ್ಯವಾದಷ್ಟು ಈ ಒಂದು ವಿಡಿಯೋದಲ್ಲಿ ಬೇಸಿಕ್ ಪೂರ್ತಿ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿ ಕೆಲವೊಂದಿಷ್ಟು ಲೆಕ್ಕಗಳನ್ನ ಬಿಡಿಸೋ ಪ್ರಯತ್ನವನ್ನು ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈ ಅಧ್ಯಾಯದೊಳಗೆ ದೂರ ಅಂದರೆ ಏನು, ಇದನ್ನು ನಾವು ಲೆಕ್ಕದೊಳಗೆ ಯಾವ ರೀತಿ ಉಪಯೋಗಿಸ್ತೀವಿ ನೋಡೋಣ. ದೂರ, ಕಾಲ, ವೇಗದಲ್ಲಿ ದೂರ ಅಂದರೆ ನೋಡ್ರಿ, ದೂರ ಅಂದರೆ ಏನು ನಾವು ಡೆಫಿನಿಷನ್ ಕೊಡ್ಬೋದಪ್ಪ ಈ ಅಧ್ಯಾಯದೊಳಗೆ ಅಂದರೆ, ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಸ್ತು ಇರ್ಬೋದು, ನಾವು ಆಗಿರ್ಬೋದು, ಹೋಗಿರುವಂಥ ಎಷ್ಟು ದೂರ ಐತ, ಎಷ್ಟು ಡಿಸ್ಟನ್ಸ್ ಐತಲ್ಲ, ಎಷ್ಟು ಅಂತರ ಐತಿ, ಅದನ್ನು ದೂರ ಅಂತ ಕರೀತೀರಿ. ಅಂದರೆ ಆ ನಡುವಿನ ಅಂತರ, ಒಂದು ಸ್ಥಳ ಇನ್ನೊಂದು ಸ್ಥಳ ಮುಟ್ಟಬೇಕಾದ್ರೆ ಅದರ ಅಂತರ ಎಷ್ಟು ಡಿಸ್ಟನ್ಸ್ ಐತಿ ಅದಕ್ಕೆ ದೂರ ಅಂತ ಕರಿತೀರಿ. ಇಲ್ಲೇ ಮಾನಗಳನ್ನು ಹಚ್ತೀವಿ ನಾವು, ಅಂದರೆ ಯಾವುದ್ರಾಗ ಅಳಿತೀವಿ ಅದಕ್ಕೆ ಮಾನ ಅಂತ ಕರಿತೀರಿ. ಈಗ ದೂರವನ್ನು ಅಳೆಯೋಕೆ ನಮಗೆ ಬೇಸಿಕ್ಕಾಗಿ ಗೊತ್ತಿದ್ದದ್ದು ಸೆಂಟಿಮೀಟ್ರ್, ಮೀಟರ್, ಅಂದರೆ ಇದನ್ನು ಎಂದಿಂದ ಬರಿತೀರಿ. ಇನ್ನು ಕಿಲೋಮೀಟರ್, ಕಿಮಿ ಅಂತ ಬರಿತೀವಿ. ನೀವು ಎರಡು ಥರ ನಿಮ್ಗೆ ಹೇಳ್ತೇನೆ, ಇಂಗ್ಲೀಷು ಕನ್ನಡ. ಕಿಲೋಮೀಟರ್ ಮತ್ತು ಮೀಟರ್, ಸೆಂಟಿಮೀಟರ್, ಇಷ್ಟು ನಾವು ಬೇಸಿಕ್ಕಾಗಿ ನಮಗೆ ಸಾಮಾನ್ಯವಾಗಿ ಇವು ಹೆಚ್ಚು ನಮ್ಗೆ ಎರಡು ಉಪಯೋಗ ಆಗ್ತವೆ. ಮೀಟರು ಮತ್ತು ಕಿಲೋಮೀಟರ್ ಎಲ್ಲ ಈ ಲೆಕ್ಕಗಳಲ್ಲಿ ಉಪಯೋಗಿಸ್ತೀವಿ. ಹೆಂಗಾದ್ರೆ ಒಂದು ತಿಳ್ಕೊಬೇಕಾಗಿದ್ದು, ಇದಕ್ಕೆ ಏನು ಲಿಂಕ್ ಐತಿ ಅಂದರೆ 1000 ಮೀಟರ್ ಅಂದರೆ 1 ಕಿಲೋಮೀಟರ್. ಇದು ತಲೆಗಿಟ್ಲಿ, 1000 ಮೀಟರ್ ಅಂದರೆ 1 ಕಿಲೋಮೀಟರ್. ಹಾಗಾದರೆ ನೆಕ್ಸ್ಟ್ ಬರುವಂಥ ದೂರ, ಕಾಲ. ಇಲ್ಲಿ ಸಹಿತ ಮಾನಗಳನ್ನ ಉಪಯೋಗಿಸ್ತೀವಿ. ಕಾಲ ಅಂದರೆ ಸಮಯ, ಇಂಗ್ಲೀಷ್ನಾಗ ಟೈಮ್ ಅಂತ ಕರಿತೀರಿ, ವೇಳೆ ಅಂತ ಕರಿತೀವಿ. ಇವೆಲ್ಲನೂ ಕಾಲದೊಳಗೆ ಬರ್ತಾವೆ. ಹಾಗಾದ್ರೆ ನಾವು ಸಮಯವನ್ನು ಅಳೆಯೋಕೆ ಇಲ್ಲಿ ಹೆಂಗೆ ಮೀಟರ್ ಕಿಲೋಮೀಟರ್ ನಾವು ಅಳ್ತೀವೋ, ಸಮಯವನ್ನು ಅಳಿಲಿಕ್ಕೆ ಬಳಸುವಂಥ ಮಾನಗಳು ಯಾವುವು? ಇದು ಸೆಕೆಂಡು, ನಿಮಿಷ. ನೋಡಿ, ಏರಿಕೆ ಕ್ರಮದಾಗ ನಿಮಗೆ ಈ ಚಿಕ್ಕ ಮಾನದಿಂದ ದೊಡ್ಡ ಮಾನಕ್ಕೆ ಹೊಂಟೀನಿ. ಈಗ ನಿಮಿಷ, ಆಮೇಲೆ ಗಂಟೆ. ಇಲ್ಲಿ ಸಾಮಾನ್ಯವಾಗಿ ನಮ್ಗೆ ಗೊತ್ತಿದ್ದೇ ಇರ್ತೈತೆ 60 ಸೆಕೆಂಡ್ ಅಂದರೆ 1 ನಿಮಿಷ. ನೋಡಿರಿ, 60 ಸೆಕೆಂಡ್ ಅಂದರೆ 1 ನಿಮಿಷ. ನೋಡಿ, 60 ನಿಮಿಷ ಅಂದರೆ 1 ಗಂಟೆ. ಇಷ್ಟು ಗೊತ್ತಿದ್ರೆ ಇಲ್ಲಿ ನಾವು ಅದನ್ನು ಅಳಿತೀರಿ. ಸಮಯವನ್ನು ಅಳೆಯೋಕೆ ಮಾನಗಳನ್ನು ಉಪಯೋಗಿಸ್ತೀವಿ. ಸೆಕೆಂಡು, ನಿಮಿಷ, ಗಂಟೆ ಉಪಯೋಗಿಸ್ತೀವಿ. ನೆಕ್ಸ್ಟ್ ಬರುವಂಥದ್ದು ಸ್ಪೀಡ್, ವೇಗ. ಇದು ಭಾಳ ಮುಖ್ಯವಾಗಿ ನಿಮಗೆ ಗೊತ್ತಿರಬೇಕಾಗಿದ್ದು ಸ್ಪೀಡ್ ಅಂತ ಕರಿತೀರಿ. ಇಲ್ಲೇ ಟೈಮ್ ಅಂತ ಕರಿತೀವಿ, ಇಲ್ಲಿ ಡಿಸ್ಟನ್ಸ್ ಅಂತ ಕರಿತೀರಿ. ಇದು ಸ್ಪೀಡನ್ನು ಅಳಿಲಿಕ್ಕೆ ಇಲ್ಲೊಂದು ನಿಮಗೆ ಇದಕ್ಕೂ ಮಾನ ಐತಿ. ಆದರೆ ಇದನ್ನು ಅಳ್ಯಾಕೆ ನಾವು ಏನು ಉಪಯೋಗಿಸ್ತೀವಿ ನೋಡ್ರಿ. ಈ ದೂರ ಮತ್ತು ಕಾಲ, ದೂರ ಮತ್ತು ಕಾಲ ಎರಡೂ ಸೇರಿ ವೇಗದೊಳಗೆ ಇರ್ತೈತಿ. ಇದು ಹೆಂಗಪ್ಪ ಅಂದರೆ, ಈಗ ಒಂದು ನಿರ್ದಿಷ್ಟ ಒಂದು ಪ್ಲೇಸಿಗೆ ಹೋಗ್ಬೇಕಾಯ್ತು ನಿಮ್ಗೆ, 120 ಕಿಲೋಮೀಟರ್ ಐತಿ ದೂರ. ಒಂದು ದೂರ, ಒಂದು ಊರು ದಿಂದ ಬಿ ಊರಿಗೆ, ಎ ಊರಿನಿಂದ ಬಿ ಊರಿಗೆ 120 ಕಿಲೋಮೀಟ್ರ್ ಐತಿ. ಹಾಗಾದ್ರೆ ದೂರ ನಾವು ಬರಿತೀವಿ. ಈಗ ದೂರ ಗೊತ್ತಾಯ್ತು ರೀ, ದೂರ ಮಾನ ಕಿಲೋಮೀಟ್ರ್ನಾಗ ಐತಿ, ಬರಿತೀರಿ. ಇನ್ನು ಈ ದೂರ, ಇಷ್ಟು ದೂರ ಹೋಗಬೇಕಾದ್ರೆ ಟೈಮ್ ಎಷ್ಟು ತೊಗೊಂಡಿವಿ ಅಂದರೆ 2 ಗಂಟೆ ತೊಗೊಂಡಿವಿ ಅಂತ ಇಟ್ಕೋರಿ. 2 ಗಂಟೆ ತೊಗೊಂಡಿರಿ.
ಹಾಗಾದ್ರೆ ಗಂಟೆ ಇದು ಮಾನ ಬರೋದ್ರಿ 60 ನಿಮಿಷಕ್ಕೆ 1 ಗಂಟೆ ಐತೆ, ಅದಂತೂ ಗೊತ್ತೈತೆ ನಿಮ್ಗೆ. ಈಗ ದೂರ ಆಯಿತು, ಕಾಲ ಆಯಿತು. ಇನ್ನು ವೇಗ ಎಷ್ಟು ಸ್ಪೀಡ್ನ್ಯಾಗ ಹೋದ್ರೆ ಇದು 2 ಗಂಟೆ ಒಳಗೆ ಮುಟ್ತೀವಿ. ಅಂದರೆ ಇಲ್ಲಿ ಹೋಗ್ಬೇಕಂದ್ರೆ ನೀವು 2 ತಾಸು ತೊಗೊಂಡ್ರಿ, 2 ಗಂಟೆ ತೊಗೊಂಡಿರಿ ಅಂದ್ರೆ ಎಷ್ಟು ಸ್ಪೀಡ್ನ್ಯಾಗ ಹೋಗ್ಬೇಕು, ವೆಹಿಕಲನ್ನು ಎಷ್ಟು ಸ್ಪೀಡ್ನಾಗ ಓಡಿಸ್ಬೇಕು ಅಂತ ಅರ್ಥ. ನಿಮ್ಮ ಸ್ಪೀಡಾಮೀಟರ್ನಾಗ ಇರ್ತೈತೆ ನೋಡ್ರಿ, ಹಿಂಗೆ ಇರ್ತೈತೆ ರೀ. ಇಲ್ಲಿ ನಂಬರ್ಸ್ ಇರ್ತಾವೆ 50, 40, 70, 80. ಇದು ಸ್ಪೀಡಾಮೀಟ್ರ್ ನಿಮ್ಮ ವೆಹಿಕಲ್ನಾಗ ಯಾವುದೇ ವೆಹಿಕಲ್ ಇದ್ರೆ ತೋರಿಸ್ತಿರ್ತೈತಿ. ಅಂದ್ರೆ ಅಟ್ಟು ನಮ್ಮದು ವೇಗದೊಳಗೆ ಹೊಂಟೈತಿ. 1 ಗಂಟೆಗೆ 60 ಕಿಲೋಮೀಟ್ರ್ ತೋರಿಸಿತ್ತಂದ್ರೆ ಇದು ಒಂದು ಗಂಟೆ ಆದಮೇಲೆ 60 ಕಿಲೋಮೀಟ್ರ್ ಹೋಗಿರ್ತೈತಿ ಅಂತ ಅರ್ಥ. ಹಾಗಾದ್ರೆ ಈ 120 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ 2 ಗಂಟೆ ಬೇಕು. ಹಿಂಗೆ ಇಲ್ಲಿ ನೋಡಿರಿ, ಹಂಗಾದ್ರೆ ವೇಗ ಎಷ್ಟು ಇರಬೇಕಾಗತ್ತೆ ರೀ, 60 ಕಿಲೋಮೀಟರ್ ಪರ್ ಗಂಟೆ. ಇದನ್ನು ಹಿಂಗೆ ಬರೀತೀವಿ. ಇಲ್ಲಿ ಅರ್ಥ ಮಾಡ್ಕೋರಿ, ಇದು 2 ಮಾನಗಳನ್ನ ಸೇರಿಸಿ ವೇಗದೊಳಗೆ ಬರಿತೀವಿ. ಇದು ಏನು ಸೂಚಿಸ್ತೈತಪ್ಪ ಅಂದ್ರೆ 60 ಕಿಲೋಮೀಟರ್ ಪರ್ ಹವರ್. ಇದರ ಅರ್ಥ ಏನಂದ್ರೆ 60 ಕಿಲೋಮೀಟ್ರ್ 1 ಗಂಟೆ ಒಳಗೆ ಹೋಗ್ತೈತಿ ಅಂದಾಗ. ಇದು ಪ್ರತಿ 1 ಗಂಟೆ. ಇದು ಈಗ ಹಿಂಗೆ ಬಾರ್ ಹಾಕಿ ಹಿಂಗೆ ಹೆಚ್ಚು ಬರೆದ್ರೆ ಹವರ್, ಇದು ಕಿಲೋಮೀಟ್ರ್ ಅಂತ ಗೊತ್ತಿರ್ತೈತಿ. ಇಲ್ಲಿ 60 ಕಿಲೋಮೀಟ್ರ್, ಇದು ಪ್ರತಿ ಗಂಟೆಗೆ ಅಂದಂಗೆ. ಪ್ರತಿ ಗಂಟೆಗೆ 60 ಕಿಲೋಮೀಟ್ರ್ ಹೋಗ್ತೈತಿ. ಅಂದರೆ ಇದನ್ನು ಕನ್ನಡನಾಗೂ ಬರೀತೀರಿ ನೀವು, 60 ಕಿಲೋಮೀಟರ್ ಪರ್ ಗಂಟೆ. ಅಂದ್ರೆ ಪ್ರತಿ 60 ಕಿಲೋಮೀಟ್ರಿಗೆ ಎವರೇಜ್ ಆಗಿ ಸರಾಸರಿ ವೇಗ ಎಷ್ಟು ಇರ್ತೈತಪ್ಪ ಅದರ ಗಾಡಿ, ಆ ವಾಹನದ್ದು 60 ಕಿಲೋಮೀಟ್ರ್ ಇರ್ತೈತಿ. ಇದನ್ನ ಲೆಕ್ಕ ಹೆಂಗೆ ನಾವು ಮಾಡ್ಕೋತೀರಿ ಅಂದ್ರೆ ಇಲ್ಲಿ ಸಿಂಪಲ್ಲಾಗಿ ಒಂದು ಟ್ರಯಾಂಗಲ್ ಮೂಲಕ ನಾವು ಅದನ್ನು ತೋರಿಸ್ಬೋದು. ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡ್ರಿ. ಮ್ಯಾಗ ಡಿ, ತೆಳಗ ಟಿ ಎಸ್, ಡಿ ಟಿ ಎಸ್. ಏನಿದ್ರ ಅರ್ಥ ಅಂದರೆ 125. ಇದೇ ಉದಾಹರಣೆ ಕಂಟಿನ್ಯೂ ಮಾಡ್ತೀನಿ ನಿಮಗೆ. 100 ಇಲ್ಲಿ ನೋಡಿ, ಈ ಸಂಖ್ಯೆಗಳಲ್ಲಿ 121 ಐತಿ, 21 ಐತಿ, 61. ಯಾವುದು ದೊಡ್ಡದೈತಿ ನೋಡ್ರಿ, 120. ಹಾಗಾದ್ರೆ ಇದಕ್ಕೆ ದೊಡ್ಡ ಜಾಗ ಕೊಟ್ಟಿವಿ ಇಲ್ಲಿ. ಇದು ಡಿಸ್ಟನ್ಸ್ ಯಾವಾಗಲೂ ದೊಡ್ಡದಿರ್ತೈತಿ. ಟೈಮ್ ಮತ್ತು ಇದು ಸ್ಪೀಡ್ಗಿಂತ ದೊಡ್ಡದು ದೂರ ಇರ್ತೈತಿ. ಈ 3 ದೊಡ್ಡ ಸಂಖ್ಯೆ ಇರೋದ್ರಿಂದ ನೋಡಿರಿ, ಯಾವುದೇ ಒಂದು ಇದರೊಳಗೆ 3 ಅಂಶದೊಳಗೆ ಒಂದು ಕೊಟ್ಟಿಲ್ಲ ಅಂದ್ರೆ ಕಂಡು ಹಿಡಿಬೋದು. ನೋಡಿರಿ, ದೂರ ಬೇಕಾಗಿತ್ತು ಅಂದ್ರೆ ಇವೆರಡು ಗುಣಾಕಾರ ಮಾಡಬೇಕು. ದೊಡ್ಡ ಸಂಖ್ಯೆ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿನಿ, ಈಗೂ ಹೇಳಕತ್ತೆ ನೋಡ್ರಿ. ಒಂದು ಸಂಖ್ಯೆ ಅದಕ್ಕಿಂತ ದೊಡ್ಡದಾಗಬೇಕಂದ್ರೆ ಒಂದು ಪ್ಲಸ್ ಮಾಡಿರಬೇಕು ಅಥವಾ ಗುಣಾಕಾರ ಮಾಡಿರಬೇಕು. ನೋಡಿ, ಒಂದು ಸಂಖ್ಯೆ ಅದೇ ಸಂಖ್ಯೆ ಜಾಸ್ತಿ ಆಗಿರ್ಬೇಕಂದ್ರೆ, ಆ ಸಂಖ್ಯೆ ಪರಿವರ್ತನೆ ಮಾಡಿ ಆಗಿರ್ಬೇಕಂದ್ರೆ ನಾವೇನು ಮಾಡ್ತೀವಿ ರೀ, ಪ್ಲಸ್ ಸರ ಮಾಡಬೇಕು, ಇಲ್ಲಿಗೆ ಗುಣಾಕಾರ ಮಾಡಬೇಕು. ಇದು ನಿಮ್ಗೆ ತಿಳ್ಕೊಂಡಿರಲಿ. ಹಾಗಾದ್ರೆ ಇಲ್ಲಿ ನಮ್ಗೆ 120 ಅನ್ನೋ ದೊಡ್ಡ ಸಂಖ್ಯೆ ಐತೆ. ಈ ದೊಡ್ಡ ಸಂಖ್ಯೆ ಬರಬೇಕಂದ್ರೆ ಟೈಮನ್ನು ಮತ್ತು ಸ್ಪೀಡನ್ನು ಗುಣಾಕಾರ ಮಾಡಿದರೆ ನಿಮಗೆ ದೂರ ಸಿಗ್ತದೆ. ಯಾಕಂದ್ರೆ ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ ಆಗಬೇಕೈತಿ. ದೊಡ್ಡ ಸಂಖ್ಯೆ ಆಗಬೇಕಾದ್ರೆ ಒಂದು ಸಿಂಪಲ್ ಲಾಜಿಕ್ಕಾಗಿ ಥಿಂಕ್ ಮಾಡಿದರೆ, ಗುಣಾಕಾರ ಮಾಡಿದರೆ ದೂರ ಸಿಗ್ತೈತಿ. ಹಾಗಾದ್ರೆ ಈ 2 ಚಿಕ್ಕ ಸಂಖ್ಯೆ ಆಗಿರ್ತಾವೆ. ಹಂಗೆ ಇದಕ್ಕೆ ದೂರಕ್ಕೆ ಒಂದು ಸಂಖ್ಯೆಯಿಂದ ಅಂದರೆ ಟೈಮ್ದಿಂದ ಭಾಗಿಸಿದ್ರೆ ಸ್ಪೀಡ್ ಸಿಗ್ತೈತಿ, ಸ್ಪೀಡ್ದಿಂದ ಭಾಗಿಸಿದ್ರೆ ಟೈಮ್ ಸಿಗ್ತೈತಿ. ಈ ಸೂತ್ರ ನಿಮ್ಗೆ ನೆನ್ಪಿಟ್ಕೋಬೇಕು. ಹಂಗೆ ಅದನ್ನು ಹೆಂಗೆ ಬರಿತೀವಿ ನೋಡ್ಕೊರಿ. ದೂರ ಬರಬೇಕಂದ್ರೆ ಹೇಳಿ ನಿಮಗೆ, ಡಿ ಈಜ್ವಲ್ ಟು ಟಿ ಇಂಟು ಎಸ್. ಟಿ ಈಜ್ವಲ್ ಟು ನೋಡಿಗ ಇದಕ್ಕೆ ಭಾಗಿಸ್ಬೇಕು, ಡಿ ಬೈ ಎಸ್. ಎಸ್ ಈಜ್ವಲ್ ಟು ಡಿ ಬೈ ಟಿ. ಮುಗೀತು 3 ಸೂತ್ರ. ಈ 3 ಸೂತ್ರಗಳನ್ನು ಯೂಸ್ ಮಾಡಿಕೊಂಡು ನಾವು ದೂರ ಕಾಲ ವೇಗದ ಲೆಕ್ಕಗಳನ್ನ ಆರಾಮಾಗಿ ಬಿಡಿಸ್ಬೋದು. ಇದ್ರಾಗೂ ಕೆಲವೊಂದು ಕನ್ಫ್ಯೂಷನ್ ಅದಾವೆ, ಅವನ್ನ ಕ್ಲಿಯರ್ ಮಾಡೋಣ. ಈಗ ಫಸ್ಟ್ ಇಷ್ಟು ಬೇಸಿಕ್ ನಮಗೆ ಗೊತ್ತಿರಲೇಬೇಕು. ನೆಕ್ಸ್ಟು ಈ ಸೂತ್ರದ ಬಗ್ಗೆ ನಿಮ್ಗೆ ಕ್ಲಿಯರ್ ಗೊತ್ತಾಯಿತು. ಇನ್ನು ಪರಿವರ್ತಿಸುವುದು ಅಂತ ಬರ್ತದೆ. ಏನು ಪರಿವರ್ತಿಸುವುದು ಅಂದರೆ, ಕಿಲೋಮೀಟರನ್ನು ನೋಡಿ, ಕಿಲೋಮೀಟರ್ ಪರ್ ಗಂಟೆ, ಇದನ್ನು ಮೀಟರ್ ಪರ್ ಸೆಕೆಂಡ್,
ಮೀಟರ್ ಪರ್ ಸೆಕೆಂಡ್. ಕಿಲೋಮೀಟರ್ ನೋಡಿ ನಮ್ಮ ಕನ್ನಡನಾಗ ಕಿಲೋಮೀಟರ್ ಪರ್ ಗಂಟೆ, ಇದನ್ನು ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್ ಮಾಡಬೇಕಂದ್ರೆ 5/18 ಗುಣಿಸ್ಬೇಕು. 5/18 ಗುಣಿಸ್ಬೇಕು. ಗುಣಾಕಾರ ಇಷ್ಟು ಇದಕ್ಕೆ ಮಾಡಿದ್ವಿ ಅಂದ್ರೆ 5/18 ಗುಣಿಸಿದ್ರೆ ಇದು ಮೀಟರ್ ಪರ್ ಸೆಕೆಂಡ್ ಆಗತ್ತೆ. ಯಾಕೆ 5/18 ಗುಣಿಸ್ಬೇಕು? ಇದು ಭಾಳ ಇಂಪಾರ್ಟೆಂಟು, ಇದನ್ನು ನೋಡ್ಕೋಬೋದು ನೀವು. 5/18 ಯಾಕೆ ಗುಣಿಸ್ಬೇಕು ಅಂದ್ರೆ ನೋಡಿರಿ, 1 ಕಿಲೋಮೀಟರ್ 1 ಗಂಟೆ ಅಂತ ಇಟ್ಕೊರಿ. 1 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ 1 ಗಂಟೆ ಬೇಕಾಗ್ತೈತಿ. ಇದು ನಾವು ಮೀಟ್ರ್ ಪರ್ ಸೆಕೆಂಡ್ ಅಂದರೆ ಕಿಲೋಮೀಟ್ರ್ ಇದ್ದಿದ್ದು ಮೀಟರ್ ಮಾಡಿ, ಹವರ್ ಇದ್ದಿದ್ದು ಸೆಕೆಂಡ್ ಮಾಡೋದು. ಅವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿರಿ. 1 ಕಿಲೋಮೀಟ್ರ್ ಅಂದ್ರೆ 1000 ಮೀಟ್ರ್ ರೀ. ಹವರ್ ಅಂದರೆ 1 ಗಂಟೆ. ಇಲ್ಲಿ ಗಂಟೆ ಐತಿ, ಗಂಟೆ ಇದ್ದಿದ್ದು 60 ಗುಣಿಸಿದ್ರೆ ನಿಮಿಷ ಆಯ್ತು. ನಿಮಿಷ ಇದ್ದಿದ್ದು 60 ಗುಣಿಸಿದ್ರೆ ಸೆಕೆಂಡ್ ಆಯ್ತು. ನೋಡಿರಿ, ಈಗ ಗುಣಾಕಾರ ಮಾಡಿ ನೋಡಿರಿ. 0 0 2 ಕ್ಯಾನ್ಸಲ್ ಆದವು. 5 2 3 2 5 ನೋಡಿರಿ. 5 6 3 18 ಇದ ಬಂತು. ಹಾಗಾದ್ರೆ ನಾವು ಇದಕ್ಕೆ ಇದ್ರಲಿಂದ ಗುಣಿಸಿದ್ರೆ ನೋಡಿರಿ, ಇದು ದೊಡ್ಡ ಮಾನ ಇದ್ದಿದ್ದ ಚಿಕ್ಕ ಮಾನಕ್ಕೆ ಪರಿವರ್ತನೆ ಆಗಬೇಕಂದ್ರೆ ಗುಣಾಕಾರ ಮಾಡಬೇಕು. ಯಾವುದರಿಂದ ಗುಣಾಕಾರ ಮಾಡಬೇಕು? 5/18. 5/18 ಯಾಕೆ ಆಯ್ತು ರೀ? 1000 ಮತ್ತು 3600. 6 36 ಆಕತಿ. 2 0 ಬರ್ತೀವಿ ಅಂದ್ರೆ 3600. 1000/3600 ಗುಣಿಸಿದ್ರೆ ನಿಮಗೇನಾಯ್ತು? ಮೀಟ್ರ್ ಪರ್ ಸೆಕೆಂಡ್ ಬರ್ತೈತಿ. ಅದನ್ನು ಇಷ್ಟೆಲ್ಲ ಸುಲಭೀಕರಿಸಿ ಮಾಡಿದಾಗ 5/18 ಗುಣಿಸಿದ್ರೆ ನಿಮಗೆ ಮೀಟ್ರ್ ಪರ್ ಸೆಕೆಂಡ್ ಬರ್ತೈತಿ. ಇದು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಇದು ಯಾಕೆ ಬೇಕಂದ್ರೆ ನಮ್ಮ ಲೆಕ್ಕದಲ್ಲಿ ಕೇಳ್ತಾರೆ, ಇದು ಪರಿವರ್ತಿಸುವುದು ಅಂತ ಕರೀತಾರೆ. ಅದೇ ರೀತಿ ಕಿಲೋಮೀಟರ್ ಪರ್ ಹವರ್, ಕಿಲೋಮೀಟರ್ ಪರ್ ಗಂಟೆ ನೋಡಿ, ಕಿಲೋಮೀಟ್ರ್ ಪರ್ ಗಂಟೆ ಇದನ್ನು ಮೀಟರ್ ಪರ್ ಮಿನಿಟ್, ಮೀಟರ್ ಪರ್ ನಿಮಿಷ. ಏನು ನೋಡಿ, ನಿಮಿಷ ಈಗ ನಿಮಗೆ ಸಿಂಪಲ್ ಇದೀಗ ಮಾಡಿದಂಗೆ 50/3 ಆಕತ್ತಿದೆ. 50/3 ಗುಣಿಸಿದ್ರೆ ನಿಮಗೆ ಇದು ಸಿಗ್ತೈತೆ. ಕಾರಣ ನೋಡ್ರಿ, 1 ಕಿಲೋಮೀಟ್ರ್ ಅಂದರೆ ಈ ಕಡೆ ತೊಗೊಳ್ಳೋಣ. 1 ಕಿಲೋಮೀಟ್ರ್ ಅಂದರೆ 1000 ಮೀಟ್ರ್ ರೀ. ಗಂಟೆ ಇದ್ದಿದ್ದು ನಿಮಿಷ ಮಾಡತ್ತೀರಿ. 1 ಗಂಟೆ ಅಂದರೆ 60 ನಿಮಿಷ. 60 ಭಾಗಿಸ್ರಿ. 2 3 2 50 ನೋಡಿರಿ ಎಷ್ಟು ಬಂತು ರೀ? 50/3. ಅದನ್ನ ಶಾರ್ಟ್ಕಟ್ ಮಾಡಿ ನಾವು 50/3 ಗುಣಿಸಿದ್ವಿ ಅಂದರೆ ಮೀಟ್ರ್ ಪರ್ ಮಿನಿಟು, ಮೀಟ್ರ್ ಪರ್ ನಿಮಿಷ ಆಗತ್ತೆ. ಕಿಲೋಮೀಟ್ರ್ ಪರ್ ಗಂಟೆ ಇದನ್ನು 50/3 ಗುಣಿಸಿದಾಗ ಮೀಟ್ರ್ ಪರ್ ಮಿನಿಟ್ ಬರ್ತೈತಿ. ಇನ್ನು ಇದನ್ನು ಇವು 2 ಸೂತ್ರ ನೀವು ಪರಿವರ್ತನೆ ಅಂತೀರಿ. ಇದಕ್ಕೆ ಪರಿವರ್ತಿಸುವುದು. ಕಿಲೋಮೀಟ್ರ್ ಪರ್ ಹವರ್ ಇದ್ದಿದ್ದು ಮೀಟ್ರ್ ಪರ್ ಸೆಕೆಂಡ್ ಆಗಿರ್ಬೋದು, ಮೀಟ್ರ್ ಪರ್ ಮಿನಿಟ್ ಆಗಿರ್ಬೋದು, ಎರಡೂ ಗೊತ್ತಾಯ್ತು. ಈಗ ಇನ್ನು ಇದನ್ನು ರಿವರ್ಸ್ ಈಗ ತೊಗೊಂಡ್ರೆ ಮೀಟ್ರ್ ಪರ್ ಸೆಕೆಂಡ್ ಇದನ್ನು ಕಿಲೋಮೀಟರ್ ಪರ್ ಹವರ್ ಗಂಟೆ ಅಥವಾ ಇದು ಇಂಗ್ಲೀಷ್ನಾಗ ಕಿಲೋಮೀಟ್ರ್ ಪರ್ ಹವರ್ ಇದ್ದಿದ್ದು ಮೀಟ್ರ್ ಪರ್ ಸೆಕೆಂಡ್ ಇದ್ದಿದ್ದು ಎಷ್ಟರಿಂದ ಗುಣಿಸಿದ್ರೆ ಈಗ ಭಾಗಿಸ್ಬೇಕು. ಆ್ಯಕ್ಚುಲಿ ಭಾಗಾಕಾರ ಅಂತಂದರೆ ಈಗ ಗುಣಾಕಾರ ಮಾಡಿದ್ಮೇಲೆ ನಾವು ದೊಡ್ಡ ಸಂಖ್ಯೆ ಇದ್ದಿದ್ದು ಚಿಕ್ಕ ಮಾನಕ್ಕೆ ಪರಿವರ್ತನೆ ಮಾಡಿದ್ವಿ. ಭಾಗಾಕಾರ ಮಾಡಿದ್ರೆ ಉಲ್ಟಾ ಆಗತ್ತೆ. ಅದು ಈಗ ಒಂದು ಸಿಂಪಲ್ ಇನ್ನೊಂದು ನಿಮಗೆ ಲಾಜಿಕ್ಕಾಗಿ ತಿಳ್ಕೊಳ್ಳೋದಾದ್ರೆ ನೋಡಿರಿ, 100 ಪೈಸೆ ಅಂದರೆ ಎಷ್ಟು ರೀ? 1 ರೂಪಾಯಿ. ಹಾಗಾದ್ರೆ 1 ರೂಪಾಯಿ ಹೆಂಗೆ ಬಂತು? 100ರಿಂದ ಭಾಗಿಸಿದಾಗ ನೋಡಿರಿ, 0 0 ಹೋಗ್ತೀರಿ, ಹೋಲ್ ರೂಪಾಯಿ 200. ಈಗ 100 ಬೇಡ, 200 ರೂಪಾಯಿ. 200 ಪೈಸೆ ಅಂದರೆ ಎಷ್ಟು ರೂಪಾಯಿ? 2 ರೂಪಾಯಿ. 2 ರೂಪಾಯಿ ಹೆಂಗೆ ಬಂತು? 100ರಿಂದ ಭಾಗಿಸಿದಾಗ.
ಅಂದರೆ ಏನು ಸಿಂಪಲ್ಲಾಗಿ ನಾನು ಹೇಳಕತ್ತಿದ್ದು ಅಂದ್ರೆ ಚಿಕ್ಕ ಮಾನವನ್ನು ಇದನ್ನು ಯಾಕೆ ತೊಗೊಂಡಿದ್ದೆ, ಚಿಕ್ಕ ಮಾನವನ್ನು ದೊಡ್ಡ ಮಾನಕ್ಕೆ ಪರಿವರ್ತಿಸ್ಬೇಕಂದ್ರೆ ಭಾಗಾಕಾರ ಮಾಡಬೇಕು. ಕ್ಲಿಯರ್ ಐತ್ರಿ? ಚಿಕ್ಕ ಮಾನವನ್ನು ದೊಡ್ಡ ಮಾನಕ್ಕೆ ಪರಿವರ್ತಿಸ್ಬೇಕಂದ್ರೆ ಭಾಗಾಕಾರ ಮಾಡಬೇಕು. ಇದು ಸಿಂಪಲ್ಲಾಗಿ ಗೊತ್ತಿರಬೇಕು. ಅಂದರೆ ಎಷ್ಟರಲ್ಲೇ ಭಾಗಿಸ್ಬೇಕನ್ನೋದು ನೀವು ತಿಳ್ಕೊಂಡಿರ್ಬೇಕು. ₹1 ಅಂದರೆ ಎಷ್ಟು ಪೈಸೆ ಐತಿ ಅದನ್ನು ಅರ್ಥ ಮಾಡ್ಕೊಂಡಿರ್ಬೇಕು. ಅದೇ ರೀತಿ ಇಲ್ಲೇ ಮೀಟರ್ ಪರ್ ಸೆಕೆಂಡ್ ಈಗ ಚಿಕ್ಕ ಮಾನ ಆಯಿತು. ಇದನ್ನು ದೊಡ್ಡ ಮಾನಕ್ಕೆ ಪರಿವರ್ತಿಸ್ಬೇಕಂದ್ರೆ ನೋಡಿ, ಚಿಕ್ಕ ಮಾನವನ್ನು ದೊಡ್ಡ ಮಾನಕ್ಕೆ ಮಾಡಿದ್ರೆ ಏನು ಮಾಡಿರಿ, ಇಲ್ಲಿ ಭಾಗಾಕಾರ ಮಾಡಿರಿ. ಇದನ್ನು ಭಾಗಾಕಾರ ಮಾಡಿರಿ. ಯಾವುದರಿಂದ 5/18 ಭಾಗಾಕಾರ ಮಾಡಿರಿ. 5/18 ಭಾಗಿಸಿದ್ರೆ ನಿಮ್ಗೆ ಏನಾಕತ್ತಿರಲಿ, ಇದು ಭಾಗಾಕಾರ ಚಿಹ್ನೆಯನ್ನು ತೆಗೆದಾಗ ವ್ಯತ್ಕ್ರಮ ಬರೀತೀರಿ. ವ್ಯತ್ಕ್ರಮ ಬರೆದಾಗಿದೆ ಏನಾಕತಿ ಮತ್ತೆ ಚೇಂಜ್ ಆಕತಿ. ಮೀಟ್ರ್ ಪರ್ ಸೆಕೆಂಡ್ ಇದ್ದಿದ್ದು 18 ಗುಣಾಕಾರ ಮಾಡಿದರೆ 18/5 ಗುಣಿಸಿದ್ರೆ ನಿಮಗೆ ಏನಾಕತ್ರಿ, ಕಿಲೋಮೀಟ್ರ್ ಪರ್ ಗಂಟೆ ಸಿಗ್ತೈತಿ. ಚಿಕ್ಕ ಮಾನವನ್ನು ದೊಡ್ಡ ಮಾನಕ್ಕೆ ಪರಿವರ್ತಿಸ್ಬೇಕಂದ್ರೆ ಭಾಗಿಸ್ಬೇಕು. ಭಾಗಿಸಿದಾಗ 18/5/18 ಇದ್ದಿದ್ದು 18/5 ಆಕೈತಿ. ಹಾಗಾದ್ರೆ ಇದು ಒಂದಾಯಿತು. ಅದು ಸೇಮ್. ಮತ್ತು ಇನ್ನೊಂದು ಐತಲ್ಲ, ಇದನ್ನ ತೊಗೊಂಡೀಗ ಮೀಟ್ರ್ ಪರ್ ಮಿನಿಟ್ ಅಥವಾ ನಿಮಿಷ ಅನ್ಕೋರಿ, ನಿಮಿಷ ಅಥವಾ ಮೀಟ್ರ್ ಪರ್ ಮಿನಿಟ್. ಇದನ್ನು ಸಿಂಪಲ್ ಈಗ ಇದನ್ನೇನು ಹೇಳಬೇಕಾಗಿಲ್ಲ ಅನ್ಸುತ್ತೆ ನಿಮಗೆ. ಭಾಗಾಕಾರ ಮಾಡಿದರೆ ಏನಾಕತ್ತೆ, 50/3 ಆಕತಿ. ಅದು ತಿರುಮೂರಾಗಿ ಗುಣಾಕಾರ ಆತಂದ್ರೆ 3/50 ಆಕತಿ. ಇದು ಸೇಮ್. ಚಿಕ್ಕ ಮಾನವನ್ನು ದೊಡ್ಡ ಮಾನಕ್ಕೆ ಪರಿವರ್ತಿಸ್ದಂಗೆ ಆಯ್ತು. ಅವಾಗ ಏನಾಕತ್ರಿ, ಕಿಲೋಮೀಟರ್ ಪರ್ ಅವರ್ ಆಕತಿ. ಇದು ಸಿಂಪಲ್. ಸಿಂಪಲ್ಲಾಗಿ ತಿಳ್ಕೊರಿ. ದೊಡ್ಡ ಮಾನವನ್ನು ಚಿಕ್ಕ ಮಾನಕ್ಕೆ ಪರಿವರ್ತಿಸ್ಬೇಕಂದ್ರೆ ಗುಣಾಕಾರ ಮಾಡಬೇಕು, ನೇರವಾಗಿ ಅದು ಹೇಳಿದ್ದೆ. ಇನ್ನು ದೊಡ್ಡ ಮಾನವನ್ನು ಚಿಕ್ಕ ಮಾನಕ್ಕೆ ಮಾಡಬೇಕಂದ್ರೆ ಗುಣಾಕಾರ ಮಾಡಬೇಕು. ಇನ್ನು ಚಿಕ್ಕ ಮಾನವನ್ನು ದೊಡ್ಡ ಮಾನಕ್ಕೆ ಅಂದ್ರೆ ಭಾಗಾಕಾರ ಮಾಡಬೇಕು. ಭಾಗಾಕಾರ ಮಾಡಿದಾಗ ವ್ಯತ್ಕ್ರಮದಾಗ ಆಕತಿ. ಅವ ಸಂಖ್ಯೆಗಳು ವ್ಯತ್ಕ್ರಮ ಆಕ್ಕವ. 5/18 ಇದ್ದಿದ್ದು ಮೀಟ್ರ್ ಪರ್ ಸೆಕೆಂಡ್ ಹಿಂಗೆ ರಿವರ್ಸ್ ಬರ್ಬೇಕಂದ್ರೆ ಏನಾಕತ್ರಿ, 18/5 ಆಕತಿ. ಇದು ರಿವರ್ಸ್ ಬರ್ಬೇಕಂದ್ರೆ 3/50 ಆಕತಿ. ಅವಾಗ ಏನಾಕತಿ, ಮತ್ತಿದು ಕಿಲೋಮೀಟ್ರ್ ಪರ್ ಅವರ್ ಇದ್ದಿದ್ದು ಮೀಟ್ರ್ ಪರ್ ಮಿನಿಟ್ ಇದ್ದಿದ್ದು ಕಿಲೋಮೀಟ್ರ್ ಪರ್ ಅವರ್ ಆಕತಿ. ಈ ರೀತಿ ನಾವು ಬೇಸಿಕ್ಕಾಗಿ ಇಷ್ಟು ಮಾತ್ರ ನಮಗೆ ಗೊತ್ತಿರಲೇಬೇಕು. ಇಷ್ಟು ಗೊತ್ತಿದ್ಮೇಲೆ ಇನ್ನು ಲೆಕ್ಕಗಳು ಯಾವ ರೀತಿ ಬರ್ತಾವೆ ನೋಡೋಣ ರೀ. ಇದು 1 ಗಂಟೆ. ಇನ್ನು 60 ಸೆಕೆಂಡ್ ಅಂದರೆ 1 ನಿಮಿಷ. ಇದು ಸಿಂಪಲ್ಲಾಗಿ ನಮ್ಗೆ ಗೊತ್ತಿರಬೇಕಾಗಿದ್ದು. ನಾ ಆ ಲೆಕ್ಕದಾಗ ಯಾವ ರೀತಿ ಬರ್ತೈತಿ ಅನ್ನೋದು ಇಲ್ಲಿ ಒಂದು ಸಣ್ಣ ಉದಾಹರಣೆ ಮೂಲಕ ತಗೊಳ್ಳೋಣ. ಒಂದು ಕಾರು 48 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ, ನೋಡಿರಿ ಒಂದು ಪ್ರಶ್ನೆ ಈಗ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿರಿ. ಒಂದು ಕಾರು 48 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ 8 ಗಂಟೆ 48 ನಿಮಿಷ ಕ್ರಮಿಸಿದರೆ ಅದು ಕ್ರಮಿಸಿದ ದೂರ ಎಷ್ಟು? ಪ್ರಶ್ನೆ ಏನಮ್ಮ ನೋಡ್ರಿ. ಒಂದು ಕಾರು 48 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ 8 ಗಂಟೆ 48 ನಿಮಿಷ ಕ್ರಮಿಸಿದರೆ ಅದು ಕ್ರಮಿಸಿದ ದೂರ ಎಷ್ಟು? ಇಲ್ಲೇ ನೋಡ್ರಿ ಏನೇನು ಕೊಟ್ಟಾರ ಮೊದಲು ಬರೀನ. ವೇಗ ಕೊಟ್ಟಾನ. ಒಂದು ಕಾರು ಇದರ ವೇಗ 48 ಕಿಲೋಮೀಟರ್ ಪರ್ ಅವರ್. ಇದು ಎಷ್ಟು ಗಂಟೆ ಹೋಗ್ತೈತಪ್ಪ ಅಂದರೆ 8 ಗಂಟೆ 48 ನಿಮಿಷ. 8 ಗಂಟೆ 48 ನಿಮಿಷ ಹೋಗ್ತೈತೆ. ಇದು ಕಾಲ. ಇಲ್ಲೊಂದು ಸಿಂಪಲ್ಲಾಗಿ ತಿಳ್ಕೊಬೇಕಾಗಿದ್ದು ದೂರ ಬೇಕಾಗಿತ್ತು ನಿಮಗೆ. ಈಗ ದೂರ ಈಜ್ಕೊಲ್ಟು ಗೊತ್ತೈತೆ ನಿಮ್ಗೆ.
ಡಿ ಈಜ್ವಲ್ ಟು ಇದು ಹೇಗೆ ಹೇಳಿದಂಗೆ ಟಿ ಇಂಟು ಎಸ್ ಅಂದರೆ ಕಾಲ ಇಂಟು ವೇಗ, ಟಿ ಇಂಟು ಎಸ್. ಟಿ ಎಷ್ಟೈತಪ್ಪ ಅಂದ್ರೆ ಈಗ ಎರಡು ಹೆಂಗೆ ಗುಣಾಕಾರ ಮಾಡೋದು ಇದು ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು, ಸ್ವಲ್ಪ ಇಲ್ಲೇ ನಾವು ಈ ಒಂದೇ ಮಾನಕ್ಕೆ ಪರಿವರ್ತನೆ ಮಾಡಿ. ಒಂದೇ ಮಾನ ಅಂದರೆ ಯಾವ್ದು ತೊಗೋಬೇಕು, ಹಂಗಾದ್ರೆ ನಿಮಿಷದೊಳಗೆ ಮಾಡ್ಕೋಬೇಕು ಅಥವಾ ಗಂಟೆ ಒಳಗೆ ಮಾಡ್ಕೋಬೇಕು. ಇಲ್ಲಿ ನೀವು ತಿಳ್ಕೊಬೇಕಾಗಿದ್ದು ಕಾರು, ಇದು ಒಂದು ಕಾರುನ ವೇಗ, ಇದು ಸ್ವಲ್ಪ ನೋಡ್ರಿ, ಕಾರು ಇದು ವೇಗ, ವೇಗ 48 ಕಿಲೋಮೀಟ್ರ್ ಐತಿ ಪರ್ ಗಂಟೆ. ಕಾಲ ಕೊಟ್ಟಾರ. ಇಲ್ಲೇ ವೇಗದೊಳಗೆ ಎರಡು ಮಾನಗಳು ಸೇರಿರ್ತಾವೆ. ಒಂದು ಕಿಲೋಮೀಟ್ರ, ಒಂದು ಹವರ್ ಐತಿ. ಅಂದರೆ ಕಿಲೋಮೀಟ್ರ್ ಅಂದರೆ ಇದು ದೂರಕ್ಕೆ ಸಂಬಂಧಪಟ್ಟಿದ್ದಿರ್ತೈತಿ, ಮತ್ತು ಹವರ್ ಅಂದರೆ ಎರಡು ಮಾನಗಳು ಸೇರಿರ್ತಾವಲ್ಲ, ಇವು ಎರಡು ಮಾನಗಳು ಸೇರಿ ಒಂದು ವೇಗದೊಳಗೆ ಇರ್ತೈತಿ. ಹಾಗಾದ್ರೆ ನಾವು ಇದನ್ನು ಹವರ್ನಾಗ ಮಾಡಬೇಕು, ನಿಮಿಷದೊಳಗೆ ಮಾಡ್ಬೇಕಂದ್ರೆ ಇಲ್ಲಿ ಯಾವ್ದು ಇರ್ತೈತಿ, ವೇಗದೊಳಗೆ ಯಾವುದು ನಮ್ಗೆ ಬೇಕಾಗಿರ್ತೈತಿ ಅಥವಾ ಯಾವುದು ಇರ್ತೈತಿ ಅದರೊಳಗೆ ಪೂರ್ತಿಯಾಗಿ ನಾವು ಮಾಡಬೇಕು. ಹಾಗಾದ್ರೆ 8 ಗಂಟೆ ಗೊತ್ತಾಯಿತು. ಇದು ನಿಮಿಷ ಇದ್ದಿದ್ದು ಗಂಟೆ ಒಳಗೆ ಮಾಡಬೇಕು ನೋಡಿ. ಸಿಂಪಲಾಗಿ ತಿಳ್ಕೊರಿ. 48 ನಿಮಿಷ ಇದ್ದಿದ್ದು ಗಂಟೆ ಒಳಗೆ ಅಂದ್ರೆ 60ರಲ್ಲೇ ಭಾಗಿಸ್ಬೇಕು. ಯಾಕೆ 60ರಲ್ಲೇ ಭಾಗಿಸ್ಬೇಕಂದ್ರೆ 60 ನಿಮಿಷ ಅಂದರೆ 1 ಗಂಟೆ ಐತಿ. ಇದ್ರೆ ಏನು ರೀ ಭಾಗಿಸ್ಬೇಕು ಯಾಕು ಅಂತ ಕೇಳಿದ್ರೆ ನೋಡಿ, ಸಿಂಪಲಾಗಿ ತಿಳ್ಕೊರಿ. 30 ನಿಮಿಷ ಅಂದ್ರೆ ಏನಾಯ್ತು ರೀ, ಅರ್ಧ ಗಂಟೆ ಆಯ್ತು ರೀ. ಅರ್ಧ ಗಂಟೆ ಹೆಂಗೆ ಬರ್ತೈತೆ ನೋಡಿರಿ, 60ರಲ್ಲೇ ಭಾಗಿಸ್ದಾಗ ಬರ್ತೈತಿ. ಅದಕ್ಕೆ ನಿಮಿಷ ಇದ್ದಿದ್ದು ಅದೇ ನಿಮಿಷದೊಳಗೆ ಭಾಗಾಕಾರ ಮಾಡಿರಿ. 1 ಗಂಟೆ ಪರಿವರ್ತಿಸ್ತೀವಿ. ಗಂಟೆ ಒಳಗೆ 1 ಗಂಟೆ ಅಂದರೆ ಎಷ್ಟು ನಿಮಿಷ ಅನ್ನೋದು ತಿಳ್ಕೊರಿ, ಅಷ್ಟಲ್ಲೇ ಭಾಗಿಸ್ರಿ. ಈಗ 12 4 12 5 ಹಾಗಾದ್ರೆ 8 ಪೂರ್ಣಾಂಕ ಪೂರ್ಣ ಆಯಿತು, ಗಂಟೆ ಐತಿ. ಇದು ಗಂಟೆ ಒಳಗೆ ಆಗ್ತಿದೆ. ಕೂಡಿಸಿದ್ರೆ ಎಷ್ಟು ಬರ್ತೈತಿ, 4/5 ಗಂಟೆ ಆಯಿತು. ಇದನ್ನು ಮಿಶ್ರ ರಾಶಿ ಮಾಡ್ಕೊರಿ. ಮತ್ತು 8 5 40, 44/5 ಇಷ್ಟು ಗಂಟೆ ಆಯಿತು. ಈಗ ಸೂತ್ರ ಹಚ್ಚಿದ್ರೆ ನಿಮ್ಗೆ ಕ್ಲಿಯರಾಗಿ ಆನ್ಸರ್ ಸಿಗ್ತೈತಿ. ಅಂದರೆ ಏನು ತಿಳ್ಕೊಬೇಕಾಗಿತ್ತು ಅಂದ್ರೆ 2 ಮಾನ ಇದ್ದರೂ ಸಹಿತ ಅದನ್ನು ಒಂದೇ ಮಾನ, 3 ಮಾನ ಇರ್ಬೋದು ನಿಮ್ಗೆ, ಗಂಟೆ ನಿಮಿಷ ಸೆಕೆಂಡ್ ಇರ್ಬೋದು. ಅದು ಒಂದೇ ಮಾನಕ್ಕೆ ಪರಿವರ್ತಿಸಬೇಕು. ಅದು ಯಾವ ಮಾನದೊಳಗೆ ಆಗಿರ್ಬೇಕಂದ್ರೆ ವೇಗದೊಳಗೆ ಯಾವ ಮಾನ ಇರ್ತೈತಿ ಇವೆರಡೂ ಸೇಮ್ ಆಗಿರಬೇಕು. ಒಂದೇ ರೀತಿ ಇದ್ದಾಗ ನಾವು ಲೆಕ್ಕ ಮಾಡ್ಬೋದು. ಇರಲಿಲ್ಲ ಅಂದರೆ ಮಾಡ್ಕೋಬೇಕು. ಈ ರೀತಿ ಎಕ್ಸ್ಟ್ರಾ ವರ್ಕ್ ಮಾಡ್ಕೊಂಡು ಅದು ಸೂತ್ರ ಬಳಸಬೇಕು. ಈಗ ಟಿ ಎಷ್ಟೈತೆ ರೀ, 44/5 ಇಂಟು ವೇಗ 48. ವೇಗ 48 ಇಂಟು ಇಷ್ಟಲೇ ಮಾಡಬೇಕು. 48 ಇಂಟು 44, 4 8 32, 3 4 4 16 19, ಮತ್ತು 4 ಅಂದರೆ ಇಷ್ಟು ಮಾಡಿರಿ, 2 11 ನೋಡಿರಿ, 2112 ಬೈ ಇದು 5 ಅಂತೂ ಐತಿ. ಈಗ ನಿಮ್ಗೆ ಪಾಯಿಂಟ್ ಕೊಟ್ಟ ಒಂದು 0 ತೊಗೋರಿ, 5ರಿಂದ ಭಾಗ ಹೋಗತ್ತೆ. ಈಗ 5 1 5 4 20, 5 2 10, 5 2 10, 2 ಉಳಿತು 20 ಆಯಿತು, 5 4 20. ಅಂದರೆ 422.4 ಕಿಲೋಮೀಟರ್ ದೂರ. ಇದು ಆನ್ಸರ್. ದೂರ ಎಷ್ಟು ಬಂತು ರೀ, 422.4 ಕಿಲೋಮೀಟ್ರ್. ಅಂದರೆ 400 ಮೀಟ್ರ್ ಇದು ಕನ್ವರ್ಟ್ ಆಗ್ತೈತಿ. ನೀವು ಆಪ್ಷನ್ ಒಳಗೂ ಹಿಂಗೂ ಕನ್ಫ್ಯೂಸ್ ಆಗ್ಬೋದು. 422 ಕಿಲೋಮೀಟರ್ 400 ಮೀಟ್ರ್ ಅಂತ ಬರೆದಿರ್ಬೋದು. ಅದಕ್ಕೆ 4 ಅಂದರೆ ಇದು 400 ಮೀಟ್ರ್ ಆಕತಿ. ಪಾಯಿಂಟ್ ಮುಂದೆ 3 ಸ್ಥಾನಗಳನ್ನು ತೊಗೋಬೇಕು. ಈ ರೀತಿ ನಾವು ದೂರ ಕಾಲ ವೇಗದ ಮೇಲೆ ಲೆಕ್ಕಗಳನ್ನ ಸರಳವಾಗಿ ಬಿಡಿಸ್ಬೋದು. ಈಗ